ಅಲ್ಲೂ ಕಾಂಪಿಟೇಷನ್ ಆ್ಯಂಡ್ ಮಾಫಿಯಾ ಅಂತಾನೆ ನಾನು ಬಹುಶಃ ಬಳಸಿದ್ರೆ ತಪ್ಪಾಗಲ್ಲ ಅಂತ ಅನಿಸುತ್ತೆ. ಬಟ್ ಈ ಇಂಗ್ಲಿಷ್ ಮೆಡಿಸಿನ್ನ ಮಾಫಿಯಾ ಆಗಲಿ ಅಥವಾ ಅದರ ಹಿಡಿತ ಆಗಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ, ಗ್ಲೋಬಲ್ ಮಾರ್ಕೆಟಲ್ಲಿ ವೆರಿ ಡಿಫಿಕಲ್ಟ್ ಸರ್, ತುಂಬ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಅಫ್ಕೋರ್ಸ್ ಇಂಡಿಯಾದಲ್ಲೂ ವೆರಿ ಡಿಫಿಕಲ್ಟ್ ಬಟ್ ನಾಟ್ ಇಂಪಾಸಿಬಲ್. ವೆರಿ ಡಿಫಿಕಲ್ಟ್ ಅಕ್ಸೆಪ್ಟೆಡ್ ಫ್ಯಾಕ್ಟ್. ಬಿಕಾಸ್ ನೀವು ಮಾಫಿಯಾ ಅಂತ ಕರೆದಿದ್ದಕ್ಕೆ ನಾನು ಹೇಳ್ತೀನಿ, ನಾನು ಅದನ್ನು ಹೇಳ್ತಾ ಇಲ್ಲ. ಇಟ್ ಈಸ್ ಡಿಫಿಕಲ್ಟ್ ಬಟ್ ಇಟ್ ಈಸ್ ನಾಟ್ ಇಂಪಾಸಿಬಲ್. ಇಟ್ ಈಸ್ ಪಾಸಿಬಲ್ ಆ್ಯಂಡ್ ವಿ ಆರ್ ಆಲ್ರೆಡಿ ಪೆನಿಟ್ರೇಟಿಂಗ್ ಆ್ಯಂಡ್ ಇಟ್ ಈಸ್ ನಾಟ್ ಎ ಕಾಂಪಿಟೇಷನ್ ರೀ. ಅವ್ರೇನು ಚೆನ್ನಾಗಿ ಮಾಡ್ತೀರಂದ್ರೆ ಅವ್ರ ಬಗ್ಗೆ ನನಗೇನು ದ್ವೇಷ, ಜದ್ದು, ಜಿಲಸ್ಸು ಖಂಡಿತವಾಗ್ಲೂ ಇಲ್ಲ. ಅವರು ನನ್ನ ಕುತ್ತಿಗೆ ಕೂಯಿದ್ರೆ ನಾನು ಅವ್ರ ಹತ್ರ ಹೋಗ್ತೀನಿ. ನಾನು ಕಾಲು ಮುರಿದಾಗ ಹೋಗಿದ್ದೀನಿ, ನಾನು ಹಲ್ಲು ಕಿತ್ತಾಗ ಹೋಗಿದ್ದೀನಿ, ಮುಂದಕ್ಕೂ ಹೋಗ್ತೀನಿ. ನೀವು ನನ್ನ ಹತ್ರ ಆರೋಗ್ಯ ಸಾಧಕರಾಗಿ ಬಂದರೆ ನಿಮಗೆ ಕಾಲು ಮುರಿದೋಗ್ಬಿಟ್ರೆ ದಯವಿಟ್ಟು ಹೋಗಿ ತೋರಿಸ್ಕೊಳ್ಳಿ. ಹೊಟ್ಟೆಗೆ ಯಾರು ಚಾಕು ಇರೋದೇ ತೆಗಿಯೋಕೆ ಅವರೇ ಬೇಕು, ಎಮರ್ಜೆನ್ಸಿಗೆ ಹೋಗಿ ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಅವ್ರ ಬಗ್ಗೆ ನನಗೆ ಯಾವ ದ್ವೇಷವೂ ಇಲ್ಲ. ನನ್ನ 100 ಜನ ಪೇಷಂಟ್ಸ್ ಬಂದರೆ ಮೆಡಿಸಿನ್ ಮಾಫಿಯಾ ಬಗ್ಗೆ, ಮೆಡಿಸಿನ್ ಬಗ್ಗೆ ನಾನು ಹೇಳ್ತಾ ಇರೋದು. ಅದ್ರ ಬಗ್ಗೆ ನಾನು ವಿರೋಧ ಇಲ್ಲ, ಪದ್ಧತಿಯ ಬಗ್ಗೆನೂ ವಿರೋಧ ಇಲ್ಲ, ಔಷಧಿಯ ಬಗ್ಗೆನೂ ವಿರೋಧ ಇಲ್ಲ. ಆದರೆ ವಿವೇಚನಾತ್ಮಕವಾಗಿ ವೈಚಾರಿಕತೆಯಿಂದ ಕ್ರಮಬದ್ಧವಾಗಿ ಅವಶ್ಯಕತೆಗೆ ಅನುಸಾರ ಯಾವುದನ್ನು ಬೇಕು, ಎಷ್ಟು ಕಾಲ ಬೇಕು ಅನ್ನೋ ತೀರ್ಮಾನ ಮಾಡಿ ತೊಗೊಂಡಾಗ ಗೆಲುವು ನಮ್ಮದು. ಆ ದೃಷ್ಟಿಕೋನದಲ್ಲಿ ಲಾಂಗ್ ಟರ್ಮ್ ಸಕ್ಸಸ್ಗೆ, ಕ್ರಾನಿಕ್ ಪ್ರಾಬ್ಲಮ್ಸ್ಗೆ, ಯಾವುದೇ ಸಮಸ್ಯೆ 3 ತಿಂಗಳ ಮೇಲ್ಪಟ್ಟು ಒಂದು ಶ್ರೀಸಾಮಾನ್ಯನಿಗಿದೆ ಅಂದಾಗ I think Ayurveda is one of the best responsible reply for the problems to come tomorrow.